ಹಾಯ್ ಫ್ರೆಂಡ್ಸ್, ನಿಮ್ಮ ದೇಹ ಮತ್ತು ಮನಸ್ಸಿನ ಆರೋಗ್ಯಕ್ಕೆ ಮತ್ತು ನಿಮ್ಮ ಉತ್ತಮ ಜೀವನಕ್ಕಾಗಿ ಪ್ರತಿದಿನ 30ರಿಂದ 40 ನಿಮಿಷ ತನಕ ಯೋಗ ಅಭ್ಯಾಸ ಮಾಡ್ರಿ. ನಮಸ್ತೆ, ನಾನು ಮಂಜುಳಾ, ನಿಮ್ಮ ಯೋಗ ಕೋಚ್. ಇದು 30ರಿಂದ 40 ನಿಮಿಷ ತನಕ ಇರೋ ಒಂದು ಯೋಗ ಸೀಕ್ವೆನ್ಸ್. ಈ ಸೀಕ್ವೆನ್ಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಿಮಗೇನಾದರೂ ಭಾಳ ಅಂದ್ರೆ ಭಾಳ ಬೆನ್ನು ನೋವು ಇತ್ತು, ಮೊಣಕಾಲು ನೋವು ಇತ್ತು, ಆಮೇಲೆ ಹೊಟ್ಟೆ ರೀಸೆಂಟಾಗಿ ಆಪ್ರೇಷನ್ ಆಗಿದ್ದಿರ್ಬೋದು. ಸೊ ಏನೋ ತೊಂದರೆ ಇತ್ತಂತಂದ್ರೆ ಅಥವಾ ಯಾವುದೇ ಭಾಗದಲ್ಲಿ ಪೇನ್ ಇತ್ತಂತಂದ್ರೆ ಸೊ ಮೊದಲು ನೀವು ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನಂತರ ಯೋಗನ ಪ್ರಾಕ್ಟೀಸ್ ಮಾಡ್ರಿ. ಬೆನ್ನು ಕತ್ತು ನೇರವಾಗಿರಲಿ, ಕಣ್ಣುಗಳನ್ನು ಮುಚ್ಚಿರ್ತೀರಿ, 2 ಕೈಗಳು ನಿಮ್ಮ ತೊಡೆ ಮೇಲೆ ಇರ್ತಾವೆ, ಮುಖದಾಗ ನಗು ಇರಲಿರಿ. ಸಹಜವಾದ ಉಸಿರಾಟ. ನಿಮ್ಮ ಉಸಿರಾಟ ಪ್ರಕ್ರಿಯೆಯಲ್ಲಿ ಯಾವುದೇ ಅಡೆತಡೆ ಬೇಡ, ಸಹಜವಾಗಿರಲಿ, ಉಸಿರಾಟ ಸಹಜವಾಗಿರಲಿ. ನಿಮ್ಮ ದೇಹ ಮತ್ತು ಮನಸ್ಸಿನ ಕಡೆ ಗಮನ ಹರಿಸ್ತೀರಿ. ನಿಮ್ಮ ಉಸಿರಾಟದ ಕಡೆ ಗಮನ ಹರಿಸ್ರಿ. ಉಸಿರು ಯಾವಾಗ ತಗೊಳಕತ್ತೀರಿ, ಯಾವಾಗ ಬಿಡಾಕತ್ತೀರಿ, ಅದ್ರ ಕಡೆ ಗಮನ ಇರಲಿ. ಎರಡು ಕೈಗಳನ್ನು ಹೊಟ್ಟೆ ಮೇಲೆ ಇಡ್ತೀರಿ. ಸೊ ಇಲ್ಲೇ ಉಸಿರು ತಗೊಳ್ಳೋದು ಬಿಡೋದು. ಸೊ ಉಸಿರು ತಗೊಂಡಾಗ ಹೊಟ್ಟೆ ಉಬ್ಬತೈತಿ, ಉಸಿರು ಬಿಟ್ಟಾಗ ಹೊಟ್ಟೆ ಕುಗ್ತೈತಿ. ಸೊ ಅದ್ರ ಕಡೆ ಗಮನ ಇರಲಿ. ಬ್ರೀದ್ ಇನ್, ಬ್ರೀದ್ ಔಟ್. ಬ್ರೀದ್ ಇನ್, ಬ್ರೀದ್ ಔಟ್. ಬ್ರೀದ್ ಇನ್, ಬ್ರೀದ್ ಔಟ್. ರಿಲ್ಯಾಕ್ಸ್. ಕೈಗಳನ್ನ ಬಿಡಿಸ್ಕೋತೀರಿ. ನಮಸ್ಕಾರ ಸ್ಥಿತಿ. 2 ಕೈಗಳು ಹಾರ್ಟ್ ಸೆಂಟರ್ ಇರಲಿ. 3 ಬಾರಿ ಓಂಕಾರ. ಪ್ರೇಯರ್. ಟೇಕ್ ಇನ್ ಏನ್. Take in in. Take in in. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. 2 ಹಸ್ತಗಳನ್ನು ಉಜ್ಜುತ್ತೀರಿ. ಸೊ ಕೈಗಳು ಬಿಸಿ ಆಗಬೇಕು, ಆ ರೀತಿ ಉಜ್ಜಬೇಕು. ಕಣ್ಣಿಗೆ ಪ್ರೆಸ್ ಮಾಡ್ಕೋತೀರಿ. ಕೈಗಳನ್ನು ಬಿಡಿಸಿ ಕಣ್ಣುಗಳನ್ನು ತೆರಿತೀರಿ. ಈಗ ವಾರ್ಮಪ್, ಸೂಕ್ಷ್ಮ ವ್ಯಾಯಾಮಗಳು. ಉಸಿರು ತಗೋತಾ ಕತ್ತನ ಮೇಲೆ ಎತ್ತೀರಿ. ಉಸಿರು ಬಿಡುತ್ತಾ ಮುಂದೆ. ಉಸಿರು ತಗೋತಾ ಕತ್ತ ಮೇಲೆ ನಿಧಾನವಾಗಿ ಬರ್ರಿ. ಉಸಿರು ಬಿಡುತ್ತಾ ಮುಂದೆ. ನಿಮ್ಮ ಚಿನ್ನು ಎದೆ ತಾಗಬೇಕು. ಮತ್ತೆ ಉಸಿರು ತಗೋತಾ ಕತ್ತ ಹಿಂದೆ. ಉಸಿರು ಬಿಡುತ್ತಾ ಮುಂದೆ. ಲಾಸ್ಟ್ ಒನ್. ಉಸಿರು ತಗೋತಾ ಕತ್ತ ಹಿಂದೆ. ಉಸಿರು ಬಿಡುತ್ತಾ ಮುಂದೆ. ವಾಪಸ್. ಬೆನ್ನು ಕತ್ತು ನೇರವಾಗಿರ್ಬೇಕು, ಅದರ ಕಡೆ ಗಮನ ಹರಿಸ್ರಿ.
ಈಗ ಸಹಜವಾದ ಉಸಿರಾಟ. ಇಲ್ಲಿ ನೆಕ್ ಬೆಂಡ್ ಮಾಡೋದು. ಸೊ ಮೊದಲು ರೈಟ್ ಸೈಡ್ ನಿಧಾನವಾಗಿ ಬರ್ರಿ. ನಿಮ್ಮ ಬಲಕ್ಕೆ 1, ಮತ್ತೆ ಸೆಂಟರ್ ಬಂದು ಮತ್ತೆ ನಿಮ್ಮ ಲೆಫ್ಟ್ ಸೈಡ್ 2, ಮತ್ತೆ ಸೆಂಟರ್ ಬರ್ತೀರಿ. ನೆಕ್ಸ್ಟ್ ರೈಟ್ ಸೈಡ್ 3, 4 ಸೆಂಟರ್ ಬರ್ತಾ ನಿಮ್ಮ ಎಡಕ್ಕೆ 5 ಸೆಂಟರ್ ಬರ್ತೀರಿ. ಸೆಂಟರ್ ಬರ್ತೀರಿ ಮತ್ತು ನಿಮ್ಮ ಬಲಕ್ಕೆ ಸಹಜವಾದ ಉಸಿರಾಟ. ಸೊ ಇಲ್ಲಿ ಬಲಗೈಯಿಂದ ಕಿವಿಯನ್ನು ಹಿಡ್ಕೋರಿ. ಇಲ್ಲಿ ಸೊ ಬಲಗೈಯಿಂದ ಎಡ ಕಿವಿನ ಹಿಡ್ಕೋತೀರಿ. ಸೊ ಇಲ್ಲಿ ಕತ್ತು ಇನ್ನೊಂದು ಸ್ವಲ್ಪ ಕೆಳಗೆ ಬರ್ತೈತಿ. ಸೊ ಅವಾಗ ನೋಡ್ರಿ ಇಲ್ಲಿ ಸ್ಟ್ರೆಚ್ ಆಕೈತಿ. ಇದ್ರ ಕಡೆ ಗಮನ ಇರಲಿ. ಸಹಜವಾದ ಉಸಿರಾಟ ಅಲ್ಲೇ ಸ್ಟೇ ಆಗ್ತೀರಿ. 5, 4, 3, 2, 1 ಕೈ ಬಿಡಿಸ್ಕೊರಿ. ನಿಧಾನವಾಗಿ ಕತ್ತನ ಸೆಂಟರ್ ತೊಗೊಂಬರಿ. ಸೆಂಟರ್ ತೊಗೊಂಡು ಬಂದು ಮತ್ತೆ ನಿಮ್ಮ ಎಡಕ್ಕೆ ಸಹಜವಾದ ಉಸಿರಾಟ ಇರಲಿ. ಸೊ ಇಲ್ಲೇ ಎಡಗೈಯನ್ನು ಬಲ ಕಿವಿಗೆ ಹಚ್ತೀರಿ. ಸೊ ಇಲ್ಲಿ ಸ್ಟ್ರೆಚ್ ಆಕೈತಿ. ಸೊ ಅದ್ರ ಕಡೆ ಗಮನ ಇರಲಿ. ಸಹಜವಾದ ಉಸಿರಾಟ 5, 4, 3, 2, 1 ಕೈ ಬಿಡಿಸ್ಕೊರಿ. ನಿಧಾನವಾಗಿ ಕತ್ತನ್ನು ಸೆಂಟರ್ ತೊಗೊಂಬರ್ತೀರಿ. ರಿಲ್ಯಾಕ್ಸ್. ಸೊ ನೆಕ್ಸ್ಟ್ ಕೈಗಳನ್ನು ಈ ರೀತಿ ತಗೋತೀರಿ. ಕೈ ಈ ರೀತಿ ತಗೊಂಡು ಸೊ ಹಿಂಗಿರೋಂಗಿಲ್ರಿ ಕೈ. ಸೊ ಇದೇ ರೀತಿ ಇರಬೇಕು, ಮೇಲಿರಬೇಕು. ಈಗ ಉಸಿರು ತಗೋರಿ. ಉಸಿರು ಬಿಡ್ತಾ ಎರಡು ಕೈಗಳನ್ನು ಜೋಡಿಸ್ಕೋತೀರಿ. ಸೊ ಎಲ್ಬೋ ಕೂಡ ಟಚ್ ಆಗ್ಬೇಕು. ಆಮೇಲೆ ಕೈ ಕೆಳಗೆ ಬರೋಂಗಿಲ್ಲ, ಮೇಲಿರ್ಬೇಕ್ರಿ ಈ ರೀತಿ. ಫಸ್ಟಿಂದ ಮಾಡೋಣ್ರಿ. ಈಗ ಉಸಿರು ತಗೋರಿ. ಉಸಿರು ಬಿಡ್ತಾ ಪ್ರೆಸ್ ಮಾಡೋದು. ಮತ್ತೆ ಉಸಿರು ತಗೋತಾ ಕೈ ಹಿಂದೆ ಹೋಗ್ತಾವ್ರಿ. ಮತ್ತು ಉಸಿರು ಬಿಡ್ತಾ ಜೋಡಣೆ ಆಗೋದು. 2 ಉಸಿರು ತಗೋತಾ ಕೈಗಳು ಈ ರೀತಿ ತಗೊಳ್ಳೋದು. ಉಸಿರು ಬಿಡ್ತಾ ಜೋಡಣೆ ಹಾಕವ್ರಿ. 4 ಉಸಿರು ತಗೋತಾ ಕೈಗಳು ಓಪನ್ ಆಗೋದು. ಉಸಿರು ಬಿಡ್ತಾ ಕೈಗಳು ಕ್ಲೋಸ್ ಆಗ್ತಾವೆ. 5 ಉಸಿರು ತಗೋತಾ ಎರಡು ಕೈಗಳು ಓಪನ್. ಉಸಿರು ಬಿಡ್ತಾ ಎರಡು ಕೈಗಳು ಕ್ಲೋಸ್ ಆಗ್ತಾವೆ. ಇಲ್ಲಿ ಸಹಜವಾದ ಉಸಿರಾಟ ಇರಲಿ. ಸ್ಟೇ ದೇರ್. 5, 4, 3, 2, 1 ಮತ್ತೆ ನಿಧಾನವಾಗಿ ಕೈ ತೊಗೊಂಬರ್ತೀರಿಲ್ಲಿ. ಕೈಗಳನ್ನು ಕೆಳಗಿಳಿಸ್ತೀರಿ. ಸಹಜವಾದ ಉಸಿರಾಟ. ನೆಕ್ಸ್ಟ್ ಎರಡು ಕೈಗಳನ್ನು ಈ ರೀತಿ ಒಯ್ಯಿರಿ. ಸೊ ಇಲ್ಲಿ ಉಸಿರು ತಗೋತಾ ಸ್ವಲ್ಪ ಹಿಂದೆ ಆರ್ಚಾಕ್ತಿರಿ. ಇಲ್ಲಿ ಕತ್ತನ್ನು ಸ್ವಲ್ಪ ಹಿಂದೆ ತೊಗೊತೀರಿ. ಉಸಿರು ತಗೋತಾ ಮಾಡಬೇಕು. ಆಮೇಲೆ ಉಸಿರು ಬಿಡ್ತಾ ಕತ್ತನ್ನು ಕೆಳಗೆ ಹಾಕೋದು. ಕೈಗಳನ್ನು ಜೋಡಿಸ್ಕೊಳ್ಳೋದು. ಕೈ 2 ಎಕ್ಸೇಲ್. 3 exhale. 4 exhale. 5 exhale. ಸಹಜವಾದ ಉಸಿರಾಟ. 5, 4, 3, 2, 1 ನಿಧಾನವಾಗಿ ಕೈಯನ್ನು ಬಿಡಿಸ್ಕೋತೀರಿ. ರಿಲ್ಯಾಕ್ಸ್. ಕಣ್ಣುಗಳನ್ನು ಮುಚ್ಚಿರಿ. ಸಹಜವಾದ ಉಸಿರಾಟ. ಕಣ್ಣುಗಳನ್ನ ತೆರಿತೀರಿ. ಈಗ ಬದ್ಧ ಕೋನಾಸನ್. ಸೊ ಅದಕ್ಕಿಂತ ಮುಂಚೆ ಅದರದ್ದು ಒಂದು ಎಕ್ಸಸೈಸ್ ಮಾಡೋಣ್ರಿ. ಸೊ ಎರಡೂ ಕಾಲುಗಳನ್ನು ಈ ರೀತಿ ಇಟ್ಕೋತೀರಿ. ಸೊ ಭಾಳ ಮುಂದೆ ತೊಗೊಳಕ್ಕೆ ಹೋಗ್ಬೇಡ್ರಿ. ಹಿಂದೆ ತಗೋರಿ ಕಾಲನ್ನು. ಸೊ ಭಾಳ ಪೂರ್ತಿನೂ ಹಿಂದಲ್ಲ. ಸೊ ಸೆಂಟರ್ ಇರಲಿ. ಸೊ ಈಗ ಎರಡೂ ಕಾಲುಗಳನ್ನು ಜೋಡಿಸೋದು.
ಮತ್ತು ಈ ರೀತಿ ಓಪನ್ ಮಾಡೋದು. ಓಪನ್ ಮಾಡಿದಾಗ ಎರಡು ಕಾಲುಗಳು ಜೋಡಣೆ ಆಗಿರ್ಬೇಕು ಇಲ್ಲಿ ಪಾದಗಳು. ಓಕೆ, 1 ಡೌನ್, 2 ಡೌನ್, 3 ಡೌನ್, 4 ಡೌನ್, 5 ಡೌನ್. ಸ್ಟೇ ದೇರ್. ಸಹಜವಾದ ಉಸಿರಾಟ. 5, ಕೈಯಿಂದ ಕಾಲನ್ನು ಒತ್ತುತ್ತೀರಿ ಇಲ್ಲಿ. 5 4 3 2 1. ವಾಪಸ್. ಈಗ ಮತ್ತೆ ಅದೇ ರೀತಿ ಮಾಡ್ತೀರಿ. ಕಾಲನ್ನು ಕೆಳಗೆ ತೊಗೊಂಬರ್ತೀರಿ, ಒತ್ತುತ್ತೀರಿ. ಸೊ ಈಗ ಏನು ಮಾಡಿರ್ತದೆ, ಈ ಕಾಲುಗಳು ಮುಂದೆ ಹೋಗಿರುತ್ತೆ. ಸೊ ನಾವೀಗ ಬದ್ಧ ಕೋನಾಸನ ಮಾಡತ್ತೀವಿ. ಸೊ ಅದಕ್ಕಾಗಿ ಕಾಲನ್ನು ಈ ರೀತಿ ಮುಂದೆ ಎಳ್ಕೊರಿ. ನಿಮ್ಮ ಕಡೆ ಎಳ್ಕೊತೀರಿ. ಎರಡು ಕೈಗಳಿಂದ ಲಾಕ್ ಮಾಡಿಕೊಂಡು ಸೊ ಪಾದದ ಕೆಳಗೆ ಇಡ್ತೀರಿ ಈ ರೀತಿ. ಸೊ ಇಲ್ಲಿ ಕೈಗಳನ್ನು ಸ್ಟ್ರೆಚ್ ಮಾಡ್ತೀರಿ. ಸೊ ಕೈ ಸ್ಟ್ರೆಚ್ ಮಾಡಿದಾಗ ಚೆಸ್ಟ್ ಭಾಗ ಎಕ್ಸ್ಪಾಂಡ್ ಆಗಿರುತ್ತೆ. ಸೊ ಅದ್ರ ಕಡೆ ಗಮನ ಇರಲಿ. ಸೊ ಹಿಂಗೆ ಒಳಗೆ ಹೋಗಿರಬಾರ್ದು ರೀ. ಸೊ ಮುಂದೆ ಬಂದಿರಬೇಕು. ಎದೆ ಭಾಗ ಮುಂದೆ ಬಂದಿರಬೇಕು. ಕಣ್ಣುಗಳನ್ನು ಮುಚ್ತೀರಿ. ಸಹಜವಾದ ಉಸಿರಾಟ. ಈ ಆಸನವನ್ನು ಒಂದ್ಸಲ ಗಮನಿಸ್ತೀರಿ. ಸೊ ಎಲ್ಲಿ ಸ್ಟ್ರೆಚ್ ಆಗೈತಿ, ಸೊ ಯಾವ್ದಾರ ಭಾಗದಲ್ಲಿ ರಿಲ್ಯಾಕ್ಸ್ ಅನ್ಸಾಕತ್ತಿರ್ತೈತಿ, ಆಮೇಲೆ ಕೆಲವೊಂದು ಭಾಗದಲ್ಲಿ ಜಗ್ತ ಅನ್ನಿಸ್ತೈತಿ. ಸೊ ಅದ್ರ ಕಡೆ ಗಮನ ಹರಿಸ್ರಿ. ಸಹಜವಾದ ಉಸಿರಾಟ ಇರಲಿ. ಇರೋ ಸ್ಥಿತಿಯಲ್ಲಿ ಇರ್ತೀರಿ. 1 2 3 4 5. ಒಂದು ಬಾರಿ ಉಸಿರು ತಗೋರೀಗ. ಉಸಿರನ್ನು ಹೊರಗೆ ಹಾಕ್ತೀರಿ. ನಿಧಾನವಾಗಿ ಕಣ್ಣುಗಳನ್ನ ತೆರಿತೀರಿ. ಸೊ ಇದ್ರದ ಈಗ ಇನ್ನೊಂದು ವೇರಿಯೇಷನ್ ಬದ್ಧ ಕೋನಾಸನದಲ್ಲಿ. ಈಗ ಉಸಿರು ತಗೋರಿ. ಉಸಿರು ಬಿಡ್ತಾ ಮುಂದೆ ಬಾಗ್ತೀರಿ. ಎಷ್ಟು ಸಾಧ್ಯ ಆಕೈತೆ ಅಷ್ಟು ಮುಂದೆ ಬಾಗ್ರಿ. ಎಷ್ಟು ಸಾಧ್ಯ ಆಕೈತೆ ಅಷ್ಟು ಮುಂದೆ. ನಿಮ್ಗೆ ಎಷ್ಟು ಸಾಧ್ಯ ಆಕೈತಲ್ಲ ಅಷ್ಟೇ ಮುಂದೆ ಬಾಗ್ತೀರಿ. ಉಸಿರನ್ನು ಹೊರಗೆ ಹಾಕಿರ್ತೀರಲ್ಲಿ. ಸಹಜವಾದ ಉಸಿರಾಟ ಇರಲಿ. 5 4 3 2. ಆಮೇಲೆ ಇಲ್ಲಿ ಗ್ರೋಯಿನ್ ಏರಿಯಾ. ಸೊ ಈ ಭಾಗದಲ್ಲಿ ಜಗ್ತಾ ಇರುತ್ತೆ. ಸೊ ಅದ್ರ ಕಡೆ ಗಮನ ಹರಿಸ್ರಿ. 3 2 1. ಮತ್ತೆ ಉಸಿರು ತಗೋತೀರಿ ಇಲ್ಲಿ. ಉಸಿರು ಬಿಡ್ತಾ ಮೇಲೆ ಬರ್ತೀರಿ. ಕೈಗಳನ್ನ ಬಿಡಿಸ್ಕೋರಿ. ಕಾಲುಗಳನ್ನು ಸುಖಾಸನ ಸ್ಥಿತಿ ಒಳಗೆ ಇಟ್ಕೋತೀರಿ. ರಿಲ್ಯಾಕ್ಸ್. ಕಣ್ಣುಗಳನ್ನು ಮುಚ್ಚಿರ್ತೀರಿ. ಸಹಜವಾದ ಉಸಿರಾಟ. ಕಣ್ಣುಗಳನ್ನ ತೆರಿತೀರಿ. ಸೊ ಈಗ ಈ ಕಡೆ ಹೊಳ್ಳಿ ಕೂತ್ಕೋತೀರಿ. ಸೊ ಮಂಡೂಕಾಸನ ಮಾಡೋಣ ಅಂತೀರಿ ಇಲ್ಲೇ. ಎರಡು ಕಾಲುಗಳನ್ನು ಚಾಚ್ತೀರಿ. ಈಗ ವಜ್ರಾಸನ ಸ್ಥಿತಿಗೆ ಬರ್ಬೇಕ್ರಿ. ಸೊ ಒಂದೊಂದು ಕಾಲನ್ನು ಫೋಲ್ಡ್ ಮಾಡ್ಕೊತ ಬರ್ರಿ. ವಜ್ರಾಸನ ಸ್ಥಿತಿ. ಬೆನ್ನು ಕತ್ತು ನೇರವಾಗಿರಲಿ. ಸಹಜವಾದ ಉಸಿರಾಟ. ಎದುರಿಗೆ ನೋಡ್ತಿರ್ತೀರಿ. ಈಗ ಎರಡು ಏನು ಮೊಣಕಾಲದಲ್ಲ ಸ್ವಲ್ಪ ಅಗಲ್ ಮಾಡ್ಕೋತೀರಿ. ಅಗಲ್ ಮಾಡಿಕೊಂಡು ಬೆನ್ನು ಕತ್ತು ನೇರವಾಗಿರಲಿ. ಸೊ ಈಗ ಒಂದೊಂದೇ ಕೈಯನ್ನು, ಸೊ ಬಲಗೈನ ಫಸ್ಟ್ ಮೇಲ್ ತಗೋರಿ. ಸೊ ಇಲ್ಲಿ ಅಪೋಸಿಟ್ ಬೆನ್ನಿಗಿಡ್ತೀರಿ ಈ ಕೈಯನ್ನು, ಬಲಗೈನ. ನಂತರ ಎಡಗೈನ ನಿಧಾನವಾಗಿ ಮ್ಯಾಗ ತೊಗೊಂಬರ್ತೀರಿ. ಸೊ ಅದ್ರ ಬೆನ್ನಿನ ಅಪೋಸಿಟ್ ಇಡ್ತೀನಿ ಇಲ್ಲಿ. ಸೊ ಎರಡೂ ಕೈಗಳು ಎಕ್ಸ್ ಆಕಾರದಲ್ಲಿ ಬರ್ತಾವ್ರಿ ಇಲ್ಲಿ. ಸ್ಟೇ ದೇರ್. ಸಹಜವಾದ ಉಸಿರಾಟ ಇರಲಿ. 5 4 3 2 1. ಸೊ ಒಂದೊಂದು ಕೈಯನ್ನು ಬಿಡಿಸ್ಕೊಂತ ಬರ್ರಿ. ಒಂದೊಂದು ಕೈ ಬಿಡಿಸ್ಕೊಂತ ಬರ್ರಿ. ಒಂದೊಂದು ಕೈ ಬಿಡಿಸ್ಕೊಂತ ನಿಧಾನವಾಗಿ ಬರ್ತೀವಿ.
ಎರಡು ಕಾಲನ್ನು ಜೋಡಿಸ್ಕೊತೀವಿ. ಸೊ ಕೈಯಿನ ನಡುವೆ ಏನು ಸ್ಪೇಸ್ ಇತ್ತು ಅಲ್ಲಿ ಊರಿ ಎರಡು ಕಾಲನ್ನು ಜೋಡಿಸ್ಕೊತೀರಿ. ಕಣ್ಣುಗಳನ್ನು ಮುಚ್ಚಿರಿ, ವಜ್ರಾಸನ ಸ್ಥಿತಿಯೊಳಗೆ ಕೂತ್ಕೋತೀರಿ. ವಜ್ರಾಸನ ಸ್ಥಿತಿಯೊಳಗೆ ಕೂತ್ಕೊಂಡಿರ್ತೀರಿ, ಕಣ್ಣುಗಳನ್ನು ಮುಚ್ಚಿರ್ತೀರಿ, ಬೆನ್ನು ಕತ್ತು ನೇರವಾಗಿರಲಿ, ಸಹಜವಾದ ಉಸಿರಾಟ. ಕಣ್ಣುಗಳನ್ನು ತೆರಿತೀರಿ. ಸೊ ಇದೇ ಸ್ಥಿತಿಯೊಳಗೆ ಒಂದು ಶಶಾಂಕಾಸನ ಮಾಡೋಣಂತ್ರಿ. ಸೊ ಅದಕ್ಕಾಗಿ ಆಗಲ್ಲ ಯಾವ ರೀತಿ ಕಾಲನ್ನು ಅಗಲು ಮಾಡಿದ್ರಲ್ಲ, ಸೊ ಅದೇ ರೀತಿ ಮೊಣಕಾಲನ್ನು ಅಗಲು ಮಾಡ್ತೀರಿ. ಸೊ ಇಲ್ಲಿಗ ಉಸಿರು ತಗೋರಿ, ಉಸಿರು ಬಿಡ್ತಾ ಎರಡೂ ಕೈಯನ್ನು ಇಲ್ಲೇ ಇಡ್ತೀರಿ. ಇಲ್ಲಿಟ್ಟು ಈಗ ಕೈಯನ್ನು ವಾಕ್ ಮಾಡ್ಕೊತ ಹೋಗ್ತೀರಿ. ವಾಕ್ ಮಾಡ್ಕೊತ ಮುಂದೆ ಹೋಗ್ತೀರಿ. ಹಾಗೆ ಇಲ್ಲಿ ಹಣೆನ ನೆಲಕ್ಕೆ ಹಚ್ಚಕ್ಕೆ ಪ್ರಯತ್ನ ಮಾಡಿರಿ, ಎಷ್ಟು ಸಾಧ್ಯಕ್ಕೆ ಅಷ್ಟು ಮಾಡ್ರಿ. ಸೊ ಎರಡೂ ಕೈಗಳು ಚಾಚಿದ್ದಿರಲಿ, ಶಶಾಂಕಾಸನ. ಸಹಜವಾದ ಉಸಿರಾಟ, ಇದೇ ಸ್ಥಿತಿಯಾಗಿರ್ತೀರಿ. 5 4 3 2 1. ಉಸಿರು ತಗೋರಿ. ಉಸಿರು ತಗೋತ ಮೇಲೆ ಬರ್ತೀರಿ. ಉಸಿರನ್ನ ಬಿಡ್ತೀರಿ. ಎರಡು ಕಾಲುಗಳನ್ನು ಜೋಡಿಸ್ಕೋತೀರಿ ಮತ್ತು ಒಂದೊಂದು ಕಾಲನ್ನು ಬಿಡಿಸ್ಕೋತೀರಿ. ಸೊ ರಿಲ್ಯಾಕ್ಸ್. ಎರಡು ಕಾಲುಗಳನ್ನು ಅಗಲು ಮಾಡ್ತೀರಿ, ಸ್ವಲ್ಪ ಸ್ಪೇಸ್ ಇರಲಿ, ಪಾದಗಳು ಹೊರಮುಖವಾಗಿರಲಿ. ಕೈ ಹಿಂದಿಟ್ಟಿರ್ತೀರಿ, ಕತ್ತನ್ನು ಸ್ವಲ್ಪ ಹಿಂದಾಕಿ ವಿಶ್ರಾಂತಿ ಮಾಡ್ತಿರಲಿ. ರಿಲ್ಯಾಕ್ಸ್. ಕಣ್ಣುಗಳನ್ನು ತೆರಿತೀರಿ, ಎರಡು ಕಾಲು ಜೋಡಿಸ್ಕೋತೀರಿ. ನಂತರ ಇಲ್ಲೇ ಮಲ್ಕೋತೀರಿ. ಸಹಜವಾದ ಉಸಿರಾಟ ಇರಲಿ. ಸಗಿಯಲ್ಲೇ ಕೆಲವೊಂದು ಕಾಲಿನ ಎಕ್ಸಸೈಸ್ ಮುಗಿಸ್ಕೊಂಡು ಎರಡು ಆಸನ ಮಾಡೋ ನಂತರ ಇಲ್ಲೇ ಸೊ ಮೊದಲು ಒಂದು 5 ಬಾರಿ ಕಾಲು ಎತ್ತೋದು ಬಿಡೋದು, ಬಲಗಾಲನ್ನು ಎತ್ತೋದು ಬಿಡೋದು, ಒಂದು 20 to 30 ಡಿಗ್ರಿ ಅಷ್ಟು. ಉಸಿರು ತಗೋತಾ ಕಾಲ ಮೇಲೆ, ಉಸಿರು ಬಿಡ್ತಾ ಕೆಳಗೆ. 2 ಡೌನ್, ಉಸಿರಾಟದ ಜೊತೆನೇ ಹೋಗ್ರಿ. 3 ಡೌನ್, 4 ಡೌನ್, 5 ಉಸಿರು ಬಿಡ್ತೀರಿ ಇಲ್ಲೇ, ಸ್ಟೇ ದೇರ್. 5 4 3 2 1. ನಿಧಾನವಾಗಿ ಕಲರ್ಸ್ರಿ, ನಿಧಾನವಾಗಿ. ಸೊ ಅದೇ ಇನ್ನೊಂದು ಸೈಡ್ ಉಸಿರು ತಗೋತಾ ಕಾಲ ಮೇಲೆ, ಉಸಿರು ಬಿಡ್ತಾ ಕೆಳಗೆ. 2 ಡೌನ್, ಉಸಿರಾಟದ ಜೊತೆ ಹೋಗ್ರಿ. 3 ಡೌನ್, 4 ಡೌನ್, 5 ಸಹಜವಾದ ಉಸಿರಾಟ ಇರಲಿ. 5 4 3 2 1 ಡೌನ್. ನಿಧಾನವಾಗಿ ಕಾಲಿಳಿಸ್ರಿ, ನಿಧಾನವಾಗಿ. ರಿಲ್ಯಾಕ್ಸ್. ನೆಕ್ಸ್ಟ್ ಎರಡೂ ಕಾಲನ್ನು ಈ ರೀತಿ ತಗೋತೀರಿ ಚೇರ್ ಪೋಸಲ್ಲಿ. ಸೊ ಎರಡು ಕೈಗಳು ನಿಮ್ಮ ಬಾಜುಕ್ಕೆ. ಸೊ ಇಲ್ಲೇ ಉಸಿರು ತಗೋತೀರಿ, ಉಸಿರು ಬಿಡ್ತಾ ನಿಮ್ಮ ಬಲಕ್ಕೆ ಒಂದ್ಸಲ ಟ್ವಿಸ್ಟ್ ಆಗೋದು. ಮತ್ತೆ ಉಸಿರು ತಗೋತಾ ಸೆಂಟರ್,
ಉಸಿರು ಬಿಡ್ತಾ ಎಡಕ್ಕೆ. ಮತ್ತೆ ಉಸಿರು ತಗೋತಾ ಸೆಂಟರ್, ಉಸಿರು ಬಿಡ್ತಾ ಬಲಕ್ಕೆ. 4 ಉಸಿರು ತಗೋತಾ ನಡಕ್ಕೆ ಬರ್ತೀರಿ, ಉಸಿರು ಬಿಡುತ್ತಾ ನಿಮ್ಮ ಎಡಕ್ಕೆ. ಸ್ಟೇ ಸಹಜವಾದ ಉಸಿರಾಟ ಇರಲಿ. 5 4 3 2 1 ವಾಪಸ್. ಮತ್ತೆ ಉಸಿರು ತಗೋತಾ ಸೆಂಟರ್ ಬರ್ತೀರಿ, ಉಸಿರು ಬಿಡುತ್ತಾ ಕಾಲನ್ನು ಚಚ್ಕೊಂತ ಬರ್ತೀರಿ, ಕೈಗಳನ್ನು ನಿಮ್ಮ ಬಾಜುಗೆ ತಗೋತೀರಿ. ರಿಲ್ಯಾಕ್ಸ್. ಮಲ್ಲಗಿ ಮಾಡುವ ಆಸನ ಸರಳ ಮತ್ಸ್ಯಾಸನ. ಸೊ ಇದು ಯಾವ ರೀತಿ ಮಾಡೋದಂತಂದ್ರೆ, ಮೊದಲು ಎರಡು ಪಾದಗಳು, ಎರಡು ಕಾಲುಗಳ ಜೋಡಣೆ ಆಗಿರಲಿ, ಪಾದಗಳು ಜೋಡಿಸಿರಲಿ. ಸೊ ಇಲ್ಲೇನು ಮಾಡ್ತೀರಂತಂದ್ರೆ, ಮೊದಲು ಎರಡೂ ಕೈಗಳನ್ನು ಈ ರೀತಿ ತೊಗೊಂಡು ಹೋಗ್ತೀರಿ ಹಿಮ್ಮುಖವಾಗಿ, ಈ ರೀತಿ ಕೈ ಇಟ್ಕೊಂಡು. ಸೊ ಇಲ್ಲಿ ಕೈನ ಪ್ರೆಸ್ ಮಾಡಿ ಬೆನ್ನು ಮತ್ತು ಕತ್ತನ್ನು ಎತ್ತೀರಿ. ಸೊ ಇಲ್ಲಿ ತಲೆ ಐತಲ್ಲ, ಸೊ ಹಿಂದೆ ಕಾಣ್ಬೇಕು ನಿಮ್ಗೆ, ಆ ರೀತಿ ಇಟ್ಕೊತೀರಿ ಇಲ್ಲಿ. ಸೊ ಆಗ ಎದೆ ಭಾಗ ಮೇಲ್ ಬರ್ತೈತಿ. ಆಮೇಲೆ ಎರಡೂ ಕೈಗಳನ್ನು ಮುಂದೆ ಚಾಚ್ತೀರಿ. ಸೊ ಇಲ್ಲಿ ನಿಮ್ಗೆ ತಲೆ ಬ್ಯಾಲೆನ್ಸ್ ಆದಮೇಲೆ, ಸೊ ಬ್ಯಾಲೆನ್ಸ್ ಆದಮೇಲೆ ಕೈನ ಬಿಡಿಸ್ಕೊಂಡು ಮುಂದೆ ತೊಂಬರಿ. ಆಮೇಲೆ ಮುಂದೆ ಪಾದ ಸ್ಟ್ರೆಚ್ ಮಾಡ್ತೀರಿ. ಸಹಜವಾದ ಉಸಿರಾಟ. ಸ್ಟೇ ದೇರ್. 5 4 3 2 1 ಉಸಿರು ತಗೋರಿ. ಇಲ್ಲಿ ಉಸಿರು ಬಿಡ್ರಿ. ಸೊ ಇಲ್ಲೇ ವಾಪಸ್ ಬರೋ ಮುಂದೆ ಮತ್ತೆ ಕೈಗಳ ಸಹಾಯ ತಗೋಬೇಕ್ರಿ. ಕೈಯನ್ನ ಇಟ್ಕೊರಿಲ್ಲೇ, ಉಸಿರು ತಗೋರಿ. ಉಸಿರು ಬಿಡ್ತಾ ಫಸ್ಟ್ ತಲೆ ಮತ್ತು ಬೆನ್ನನ್ನು ನೆಲಕತ್ರಿ, ತಲೆ ಮತ್ತು ಬೆನ್ನನ್ನು ನೆಲಕತ್ರಿ. ಕೈಗಳನ್ನ ಮುಂದೆ ತೊಗೊಂಬರ್ತೀರಿ. ಸಹಜವಾದ ಉಸಿರಾಟ. ರಿಲ್ಯಾಕ್ಸ್. ಕಣ್ಣುಗಳನ್ನ ಮುಚ್ತೀರಿ. ಸಹಜವಾದ ಉಸಿರಾಟ. ಕಣ್ಣುಗಳನ್ನ ತೆರಿತೀರಿ. ವಾಪಸ್ ಈ ಆಸನ ನೀವು ಫಸ್ಟ್ ಟೈಮ್ ಮಾಡಕತ್ತಿದ್ರೆ ಇದು ಸರಳ ಮತ್ಸ್ಯಾಸನ. ಸೊ ಇನ್ನು ಫಸ್ಟ್ ಟೈಮ್ ಮಾಡತ್ತಿದ್ರೆ ಅಂದ್ರೆ ಏನು ತಲೆಯಿಂದ ಇದಿರ್ತಿರಲ್ಲ, ಸೊ ಹಿಂದೆ ನೋಡ್ತಿರ್ತೀರಿ. ಸೊ ಅವಾಗ ಸ್ವಲ್ಪ ಕಣ್ಣಿಗೆ ಕತ್ಲ ಅನಿಸ್ಬೋದು ಅಥವಾ ತಲೆ ತಿರುಗದಂಗೆ ಅನಿಸ್ಬೋದು. ಸೊ ಕಾಬರಿ ಪಡಕ್ಕೆ ಹೋಗ್ಬೇಡ್ರಿ. ನಂತರ ಇದ್ರ ಕೌಂಟರ್ ಪೋಸ್ಚರ್ ಪವನ ಮುಕ್ತಾಸನ. ಸೊ ಅದನ್ನ ಯಾವ ರೀತಿ ಅಂತಂದ್ರೆ, ಮೊದಲು ಉಸಿರು ತಗೋತಾ ಕಾಲನ ಮೇಲೆ ಎತ್ತಾ ಬರ್ತೀರಿ. ಸೊ ನಿಮ್ಮ ಶೋಲ್ಡರ್ ಲೆವೆಲ್ ತನ ಕಾಲೆತ್ತಾ ಬರ್ತೀರಿ. ಉಸಿರು ಬಿಡ್ತೀರಿ ಇಲ್ಲಿ, ಮತ್ತು ಕಾಲನ್ನು ಫೋಲ್ಡ್ ಮಾಡ್ಕೋತೀರಿ. ಇಲ್ಲಿ ಫೋಲ್ಡ್ ಮಾಡ್ಕೊಂಡು ಎರಡು ಕೈಗಳನ್ನ ಹಗ್ ಮಾಡ್ತೀರಿ. ಸೊ ನಿಮ್ಮ ಕಡೆ ಜಕ್ಕೋತೀರಿ. ಇದು ಕಾಲನ್ನು ನಿಮ್ಮ ಕಡೆ ಜಕ್ಕೋರಿ. ಎದೆ ಭಾಗದ ತನ. ಸೊ ಈಗ ಉಸಿರು ತಗೋರಿ. ಪಾದನ ಕಾಲನ್ನು ನಿಮ್ಮ ಕಡೆ ಜಕ್ಕೋತೀರಿ. ಪಾದ ಸ್ಟ್ರೆಚ್ ಮಾಡಿರಿ. ಈಗ ಉಸಿರು ತಗೋತಾ ಕತ್ತನ್ನು ಮೇಲೆ ಹತ್ಬೇಕು. ಉಸಿರು ತಗೋತೀರಿ. ಉಸಿರು ತಗೋತಾ ಕತ್ತು ಮತ್ತು ಬೆನ್ನನ್ನು ಮೇಲೆ ಹತ್ತಿದ್ರಿ. ಇಲ್ಲೇ ಉಸಿರು ಸಹಜವಾದ ಉಸಿರಾಟ. 5 4 3 2 1 ಮತ್ತೆ ಉಸಿರು ತಗೋರಿ. ಉಸಿರು ಬಿಡ್ತಾ ಕತ್ತನ್ನು ಫಸ್ಟ್ ಕೆಳಗಿಳಿಸ್ರಿ. ಕೈ ಬಿಡಿಸ್ಕೋರಿ. ಮತ್ತೆ ಕಾಲನ್ನ ಮೊದಲು ಯಾವ ರೀತಿ ಬಂದಿತ್ತಲ್ಲ ಅದೇ ರೀತಿ ನಿಧಾನವಾಗಿ ಕಾಲನ್ನು ಚಾಚ್ರಿ. ಹಾಗೆ ನಿಧಾನವಾಗಿ ಕಾಲನ್ನು ಕೆಳಗಿಳಿಸ್ಕೋತಾ ಬರ್ತೀರಿ. ಸೊ ನಿಧಾನವಾಗಿರಲಿ, ಕಾಲು ಕೆಳಗಿಳಿಸೋದು ಅವಸರ ಮಾಡಕ್ಕೆ ಹೋಗ್ಬೇಡ್ರಿ. ರಿಲ್ಯಾಕ್ಸ್. ಶವಾಸನ ಸ್ಥಿತಿ. ಸೊ ಎರಡೂ ಕಾಲುಗಳ ನಡುವೆ ಅಂತರ ಇರಲಿ ಸ್ವಲ್ಪ. ಎರಡು ಪಾದಗಳು ಹೊರಮುಖವಾಗಿ ಚಾಚಿರಲಿ. ಕೈಗಳು ಮೇಲ್ಮುಖವಾಗಿರಲಿ. ನಿಮ್ಮ ದೇಹದಿಂದ ಸ್ವಲ್ಪ ದೂರ ಇರಲಿ. ಕಣ್ಣುಗಳನ್ನು ಮುಚ್ಚಿರ್ತೀರಿ. ಸಹಜವಾದ ಉಸಿರಾಟ. ನಿಮ್ಮ ದೇಹದ ಎಲ್ಲ ಅಂಗಾಂಗಗಳನ್ನು ಲೂಸ್ ಬಿಡ್ರಿ. ಕೈ, ಕಾಲು,
ಹೊಟ್ಟೆ ಭಾಗನೆಲ್ಲ ಲೂಸ್ ಬಿಡ್ರಿ, ಗಟ್ಟಿ ಹಿಡ್ಯಾಕ್ ಹೋಗ್ಬೇಡ್ರಿ. ಉಸಿರನ್ನು ಕೂಡ ಗಟ್ಟಿ ಹಿಡ್ಯಾಕ್ ಹೋಗ್ಬೇಡ್ರಿ. ಸಹಜವಾಗಿರ್ಲಿ, ಉಸಿರಾಟ ಸಹಜವಾಗಿರ್ಲಿ. ನಿಮ್ಮ ಉಸಿರಾಟದ ಕಡೆ ಗಮನ ಹರಿಸ್ತೀರಿ. ಉಸಿರು ಯಾವಾಗ ತಗೊಳತ್ತೀರಿ, ಯಾವಾಗ ಬಿಡಾಕತ್ತೀರಿ ಅದ್ರ ಕಡೆ ಗಮನ ಹರಿಸ್ತೀರಿ. ಸಹಜವಾದ ಉಸಿರಾಟ ನಿಮ್ಮ ದೇಹ ಮತ್ತು ಮನಸ್ಸನ್ನ ಶಾಂತಗೊಳಿಸ್ತೀರಿ. ಈಗ ನಿಮ್ಮ ಹೊಟ್ಟೆ ಭಾಗದ ಕಡೆ ಗಮನ ಹರಿಸ್ತೀರಿ. ಹೊಟ್ಟೆ ಉಬ್ಬೋದು ಕುಬ್ಬೋದ್ರ ಕಡೆ ಗಮನ ಹರಿಸ್ತೀರಿ. ಸಹಜವಾದ ಉಸಿರಾಟ ಇರಲಿ. ಉಸಿರಾಟ ಸಹಜವಾಗಿರಲಿ. ಸೊ ಇದೇ ಸ್ಥಿತಿಯೊಳಗೆ ನೀವು ಒಂದು 5 ರಿಂದ 10 ನಿಮಿಷ ರಿಲ್ಯಾಕ್ಸ್ ಮಾಡ್ತೀರಿ. ಕಣ್ಗಳನ್ನ ತೆರಿತೀರಿ, ಕಾಲುಗಳನ್ನು ಜೋಡಿಸ್ಕೋತೀರಿ. ಈಗ 2 ಕೈಗಳನ್ನು ನಿಮ್ಮ ಹಿಂದೆ ಒಯ್ತೀರಿ. ನಿಧಾನವಾಗಿ ಪಾದ ಮುಂದೆ ಸ್ಟ್ರೆಚ್ ಮಾಡ್ತೀರಿ, ಕೈ ಹಿಂದೆ ಜಗ್ತೀರಿ. ಸ್ಟ್ರೆಚ್ ಯುವರ್ ಬಾಡಿ, ಸ್ಟ್ರೆಚ್ ಸ್ಟ್ರೆಚ್ ಸ್ಟ್ರೆಚ್. ಸೊ ಕಾಲನ್ನು ಸರಿಪಡಿಸ್ಕೋತೀರಿ. ಸೊ ಕೈಗಳನ್ನು ನಿಧಾನವಾಗಿ ಮುಂದೆ ತೊಗೊಂಬರ್ತೀರಿ, ನಿಧಾನವಾಗಿ ತೊಗೊಂಬರ್ತೀರಿ. ಈಗ ಬಲಗೈನ ಹಿಂದಾಕ್ತೀರಿ, ತಲೆ ಹಿಂದೆ. ಸೊ ಎಡಗಾಲನ್ನು ಫೋಲ್ಡ್ ಮಾಡ್ಕೋತೀರಿ. ನಿಮ್ಮ ಬಲಗಡೆ ತಿರುಗ್ತೀರಿ. ಟರ್ನ್ ಯುವರ್ ರೈಟ್ ಸೈಡ್. ನಿಧಾನವಾಗಿ ಮಾಡ್ರಿ, ಅವಸರ ಮಾಡಕ್ಕೆ ಹೋಗ್ಬೇಡ್ರಿ. ಸಹಜವಾದ ಉಸಿರಾಟ. ಸೊ ನೀವು ಇನ್ನೊಂದು ಕೈಯಿಂದ ನೆಲಕ್ಕೆ ಪ್ರೆಸ್ ಮಾಡಿ ನಿಧಾನವಾಗಿ ಎದ್ದು ಕೂತ್ಕೊತೀರಿ. ಬೆನ್ನು ಕತ್ತು ನೇರವಾಗಿರಲಿ. ಸೊ ಈಗ ಪ್ರಾಣಾಯಾಮ, ಶೀತಲಿ ಮತ್ತು ಶೀತಕಾರಿ ಪ್ರಾಣಾಯಾಮ. ಸೊ 2 ಕೈಗಳು ಚಿನ್ಮುದ್ರ. ಸೊ ಇಲ್ಲೇನು ಮಾಡ್ತೀರಂತಂದ್ರೆ ನಾಲ್ಗಿನ ಹೊರಗೆ ಹಾಕ್ತೀರಿ, ಫೋಲ್ಡ್ ಮಾಡ್ಕೋತೀರಿ, ಇಲ್ಲಿಂದ ಉಸಿರು ತಗೋತೀರಿ. ನಾಲಿಗೆ ಒಳಗೆ ಹಾಕಿ ಬಾಯಿ ಮುಚ್ಚಿ ಮೂಗಿನ ಮುಖಾಂತರ ಉಸಿರು ಬಿಡ್ತೀರಿ. ಕಣ್ಗಳನ್ನ ಮುಚ್ತೀರಿ. ಸೊ ಇದನ್ನೊಂದು 4 ಬಾರಿ ಮಾಡೋಣ್ರಿ. ಈಗ ನಾಲಿಗೆ ಹೊರಗೆ ತೆಗಿತೀರಿ, ಫೋಲ್ಡ್ ಮಾಡ್ಕೋತೀರಿ, ಅಲ್ಲಿಂದ ಉಸಿರು ತಗೋತೀರಿ. ನಾಲಿಗೆ ಒಳಗೆ ಹಾಕ್ತೀರಿ, ಬಾಯಿ ಮುಚ್ತೀರಿ, ಮೂಗಿನ ಮುಖಾಂತರ ಉಸಿರನ್ನು ಹೊರಗೆ ಹಾಕ್ತೀರಿ. ಮತ್ತೆ ನಾಲಿಗೆ ಹೊರಗೆ ಹಾಕ್ತೀರಿ, ಫೋಲ್ಡ್ ಮಾಡ್ಕೋತೀರಿ, ಉಸಿರು ತಗೋತೀರಿ. ನಾಲಿಗೆ ಒಳಗೆ ಹಾಕಿ ಮೂಗಿನ ಮುಖಾಂತರ ಉಸಿರನ್ನು ಹೊರಗೆ ಹಾಕ್ತೀರಿ. ಇದೇ ರೀತಿ ಇನ್ನೊಂದು ಬಾರಿ ಮಾಡ್ತೀರಿ. ರಿಲ್ಯಾಕ್ಸ್. ಸಹಜವಾದ ಉಸಿರಾಟ. ನಿಮ್ಮ ಉಸಿರಾಟದ ಕಡೆ ಗಮನ ಹರಿಸ್ರಿ. ಹಾಗೆ ಇಲ್ಲೇ ಶೀತಲಿ ಪ್ರಾಣಾಯಾಮ ಮಾಡಿದ್ಮೇಲೆ ಬಾಯಿ ತಂಪಾಗೈತ್ರಿ. ಸೊ ಅದ್ರ ಕಡೆ ಗಮನ ಹರಿಸ್ರಿ. ಸಹಜವಾದ ಉಸಿರಾಟ.
ಎರಡು ಹಸ್ತಗಳನ್ನು ಉಜ್ಜುತ್ತೀರಿ. ಕೈಗಳು ಬಿಸಿ ಆಗಲಿ, ಸೊ ಅಷ್ಟು ಉಜ್ಜಬೇಕು ನೋಡಿ. ಕಣ್ಣಿಗೆ ಪ್ರೆಸ್ ಮಾಡ್ಕೋತೀರಿ. ಕೈಗಳನ್ನು ಕೆಳಗಿಳಿಸಿ ಕಣ್ಣುಗಳನ್ನು ತೆರೀತೀರಿ. ಶೀತಕಾರಿ ಪ್ರಾಣಾಯಾಮ. ಸೊ ಇದನ್ನ ಯಾವ ರೀತಿ ಮಾಡ್ಬೇಕಂತ ಮೊದಲು ನಾಲಿಗೆನ ಮೇಲಿನ ಹಲ್ಲಿನ ಹಿಂದಿಗೆ ಟಚ್ ಮಾಡ್ತೀರಿ. ಅದನ್ನ ಟಚ್ ಮಾಡಿದ್ಮೇಲೆ ಸೊ ಮೇಲಿನ ಹಲ್ಲು ಕೆಳಗಿನ ಹಲ್ಲನ್ನ ಜೋಡಿಸ್ಕೋತೀರಿ. ಬಾಯಿ ಅಗಲವಾಗಿರ್ಬೇಕು. ಸೊ ಇಲ್ಲಿಂದ ಉಸಿರು ತಗೋತೀರಿ. ಈಗ ಉಸಿರು ತಗೊಂಡ ತಕ್ಷಣ ಬಾಯಿ ಮುಚ್ಚಿ ಮೂಗಿನ ಮುಖಾಂತರ ಉಸಿರನ್ನು ಹೊರಗೆ ಹಾಕ್ತೀರಿ. ಈ ರೀತಿ ಮಾಡೋದು. ಕಣ್ಣುಗಳನ್ನು ಮುಚ್ತೀರಿ. ನಾಲಿಗೆನ ಮೇಲಿನ ಹಲ್ಲಿಗೆ ಪ್ರೆಸ್ ಮಾಡ್ಕೋತೀರಿ. ಎರಡು ಹಲ್ಲು ಜೋಡಿಸ್ಕೋತೀರಿ. ಮೇಲಿನ ಹಲ್ಲು ಕೆಳಗಿನ ಹಲ್ಲು ಜೋಡಿಸ್ಕೋತೀರಿ. ಬಾಯಿ ಅಗಲ ಮಾಡ್ತೀರಿ. ಉಸಿರು ತಗೋತೀರಿ. ಇಲ್ಲಿಂದ ಬಾಯಿ ಮುಚ್ಚಿ ಮೂಗಿನ ಮುಖಾಂತರ ಉಸಿರನ್ನು ಹೊರಗೆ ಹಾಕ್ತೀರಿ. ಸೊ ಇದೇ ರೀತಿ 3 ಬಾರಿ ಮಾಡಿರಿ. Last one time. ರಿಲ್ಯಾಕ್ಸ್. ಸಹಜವಾದ ಉಸಿರಾಟ. ಸೊ ಇಲ್ಲಿ ಬಾಯಿ ತಂಪಾಗೈತಿ, ಅದ್ರ ಕಡೆ ಗಮನ ಹರಿಸ್ರಿ. ಉಸಿರಾಟ ಸಹಜವಾಗಿರಲಿ. ಎರಡು ಹಸ್ತಗಳನ್ನು ಉಜ್ಜುತ್ತೀರಿ. ಕಣ್ಣಿಗೆ ಪ್ರೆಸ್ ಮಾಡ್ಕೋತೀರಿ. ಕೈಗಳನ್ನು ಬಿಡಿಸಿ ಕಣ್ಣುಗಳನ್ನು ತೆರೀತೀರಿ. ಈಗ ಒಂದು 3 ಬಾರಿ ನಾಡಿ ಶೋಧನ ಪ್ರಾಣಾಯಾಮ ಮಾಡೋಣತ್ರಿ. ಸೊ ಅದಕ್ಕಾಗಿ ಚಿನ್ಮುದ್ರಾ, ಎಡಗೈ, ಬಲಗೈ ನಾಸಿಕ ಮುದ್ರಾ. ಸೊ ಇದನ್ನು ನಿಮ್ಮ ಎದೆಗೆ ತಾಗಿಸ್ತೀರಿ. ಬಲ ಹೊರಳೆನ ಕ್ಲೋಸ್ ಮಾಡ್ಕೋತೀರಿ. ಸೊ ಕಣ್ಣುಗಳನ್ನು ಮುಚ್ಚಿರ್ತೀರಿ. ಬೆನ್ನು ಕತ್ತು ನೇರವಾಗಿರಲಿ. ಸೊ ಎಡ ಹೊರಳೆಯಿಂದ ಉಸಿರು ತಗೋರಿ. ಎಡ ಹೊರಳೆನ ಕ್ಲೋಸ್ ಮಾಡಿಕೊಂಡು ಬಲ ಹೊರಳೆ ಮೂಲಕ ಉಸಿರನ್ನು ಹೊರಗೆ ಹಾಕ್ತೀರಿ. ಮತ್ತೆ ಬಲ ಹೊರಳೆಯಿಂದ ಉಸಿರು ತಗೋತೀರಿ. ನಿಧಾನವಾಗಿ ಉಸಿರನ್ನು ತಗೋರಿ, ದೀರ್ಘವಾಗಿ. ಮತ್ತೆ ಬಲ ಹೊರಳನ್ನು ಕ್ಲೋಸ್ ಮಾಡಿಕೊಂಡು ಎಡ ಹೊರಳೆ ಮೂಲಕ ಉಸಿರನ್ನು ಹೊರಗೆ ಹಾಕ್ತೀರಿ. ಮತ್ತೆ ಎಡ ಹೊರಳೆಯಿಂದ ಉಸಿರನ್ನು ತೆಗೆದುಕೊಳ್ತೀರಿ. ಮತ್ತೆ ಅದನ್ನು ಕ್ಲೋಸ್ ಮಾಡಿಕೊಂಡು ಬಲ ಹೊರಳೆ ಮೂಲಕ ಉಸಿರನ್ನು ಹೊರಗೆ ಹಾಕ್ತೀರಿ. ಲಾಸ್ಟ್ ಒನ್ ಟೈಮ್. ಮತ್ತೆ ಬಲ ಹೊರಳೆಯಿಂದ ಉಸಿರು ತಗೋರಿ. ಅದನ್ನು ಕ್ಲೋಸ್ ಮಾಡಿಕೊಂಡು ಎಡ ಹೊರಳೆ ಮೂಲಕ ಉಸಿರನ್ನು ಹೊರಗೆ ಹಾಕ್ತೀರಿ. ಕೈ ಮುಡಿಸ್ಕೊಳ್ತೀರಿ. ಸೊ ಇದೇ ರೀತಿ ನಿಮಗೆ ಇನ್ನೂ ಟೈಮ್ ಇತ್ತಂತಂದ್ರೆ ಸೊ ಇನ್ನೂ ಒಂದು 2-3 ಬಾರಿ ನೀವು ಇದನ್ನು ಮಾಡ್ಬೋದು ರೀ. ಸಹಜವಾದ ಉಸಿರಾಟ. ಎರಡು ಕೈಗಳ ಚಿನ್ಮುದ್ರಾ ಇರಲಿ. ಬೆನ್ನು ಕತ್ತು ನೇರವಾಗಿರಲಿ. ಕಣ್ಣುಗಳು ಹಾಗೆ ಮುಚ್ಚಿಟ್ಟಿರಲಿ. ಉಸಿರಾಟ ಸಹಜವಾಗಿರಲಿ. ಈಗ ನಿಮ್ಮ ಮೂಗಿನ 2 ಹೊರಳಿಂದ ಉಚ್ಛ್ವಾಸ 2 ಬಾರಿ. ಬ್ರೀದ್ ಇನ್, ಬ್ರೀದ್ ಔಟ್. ಬ್ರೀದ್ ಇನ್, ಬ್ರೀದ್ ಔಟ್. ರಿಲ್ಯಾಕ್ಸ್.
ಎರಡು ಹಸ್ತಗಳನ್ನು ಉಜ್ಜುತ್ತೀರಿ, ಕಣ್ಣುಗಳಾಗೆ ಮುಚ್ಚಿದಿರಲಿ, ಕಣ್ಣಿಗೆ ಪ್ರೆಸ್ ಮಾಡ್ಕೋತೀರಿ. ಹಾಗೆ ನಮಸ್ಕಾರ ಸ್ಥಿತಿ. ಸೊ ಒಂದು ಬಾರಿ ಓಂಕಾರ, ಎಂಡಿಂಗ್ ಪ್ರೇಯರ್. ಟೇಕ್ ಇನ್ ನೇಮ್. सर्वे भवन्तु सुखिनः, सर्वे सन्तु निरामयाः, सर्वे भद्राणि पश्यन्तु, मा कश्चित् दुःखभाग् भवेत्. ॐ शान्ति शान्ति ಶಾಂತಿ. ಕಣ್ಗಳು ಹಾಗೆ ಮುಚ್ಚಿದ್ದಿಲ್ಲಿ, ಎರಡು ಕೈಗಳನ್ನು ಹಿಂದೆ ಕಟ್ತೀರಿ, ಮುಂದೆ ಬಾಗ್ತೀರಿ. ಸೊ ಇಲ್ಲಿ ಧನ್ಯವಾದ ಹೇಳೋದು. ಸೊ ನಿಮಗೆ ಎಷ್ಟು ಸಾಧ್ಯ ಆಕೈತಿ ಅಷ್ಟು ಮುಂದೆ ಬಾಗ್ತೀರಿ. ಸೊ ನಾನು ಅಂದಿದ್ದೇನ ನಿಮ್ಮ ಮನಸ್ಸಿನಾಗ ಅನ್ಕೋತೀರಿ. ಅನ್ನ ಕೊಡೋ ರೈತನಿಗೆ ಧನ್ಯವಾದ, ದೇಶ ಕಾಯೋ ಸೈನಿಕರಿಗೆ ಧನ್ಯವಾದ, ಸಾಧು ಸಂತರಿಗೆ ಧನ್ಯವಾದ, ಹಾರ್ಟಿಗೆ ಧನ್ಯವಾದ, ಸ್ಟಮಕ್ಕಿಗೆ ಧನ್ಯವಾದ, ಕಣ್ಣುಗಳಿಗೆ ಧನ್ಯವಾದ, ಕೈಕಾಲುಗಳಿಗೆ ಧನ್ಯವಾದ, ನಿಮ್ಮ ದೇಹದ ಎಲ್ಲ ಅಂಗಾಂಗಗಳಿಗೆ ಧನ್ಯವಾದ ಹೇಳ್ತೀರಿ. ಅಗ್ನಿ, ನೀರು, ಆಕಾಶ, ವಾಯು, ಭೂಮಿ, ಬೆಳಕು ಇವುಗಳಿಗೆ ಕೂಡ ಧನ್ಯವಾದ. ನಿಮ್ಮ ತಂದೆ ತಾಯಿಗೆ ಧನ್ಯವಾದ ಹೇಳ್ತೀರಿ, ನಿಮ್ಮ ಮನೆಯವ್ರಿಗೆ ಧನ್ಯವಾದ ಹೇಳ್ತೀರಿ, ನಿಮ್ಮ ಮಕ್ಕಳಿಗೆ ಧನ್ಯವಾದ ಹೇಳ್ತೀರಿ, ನಿಮ್ಮ ಮನೆಯಲ್ಲಿರೋ ಎಲ್ಲ ಸದಸ್ಯರಿಗೆ ಧನ್ಯವಾದ ಹೇಳ್ತೀರಿ, ನಿಮ್ಮ ಫ್ರೆಂಡ್ಸಿಗೆ ಧನ್ಯವಾದ ಹೇಳ್ತೀರಿ. ಮತ್ತು ನಿಮ್ಗೆ ಯಾರು ಬೇಕನ್ಸುತ್ತಲ್ಲ ಅವ್ರ ಹೆಸರನ್ನ ನಿಮ್ಮ ಮನಸ್ಸಿನಾಗ ತೊಗೊಂಡು ಅವ್ರಿಗೆ ಕೂಡ ಧನ್ಯವಾದ ಹೇಳ್ತೀರಿ. ನಿಧಾನವಾಗಿ ಮೇಲೆ ಬರ್ತೀರಿ, ಕಣ್ಗಳು ಹಾಗೆ ಮುಚ್ಚಿದ್ದಿರಲಿ, ಬೆನ್ನು ಕತ್ತು ನೇರವಾಗಿರಲಿ. ಸೊ ಎರಡೂ ಕೈಗಳನ್ನು ಮುಂದೆ ತೊಗೊಂಬರ್ರಿ, ಕೈಗಳನ್ನು ಉಜ್ಜುತ್ತೀರಿ. ಸೊ ಉಜ್ಜೋ ಸೌಂಡು ಬರಬೇಕು, ಹಾಗೆ ಕೈಗಳು ಬಿಸಿ ಆಗಬೇಕು. ನಿಮ್ಮ ಕಣ್ಣಿಗೆ ಪ್ರೆಸ್ ಮಾಡ್ಕೋತೀರಿ, ಗಲ್ಲಕ್ಕೆ ಪ್ರೆಸ್ ಮಾಡ್ಕೋತೀರಿ, ನಿಮ್ಮ ಮೈಂಡಿಗೆ ಪ್ರೆಸ್ ಮಾಡ್ಕೋತೀರಿ. ಹಾಗೆ ಕೈಗಳನ್ನು ನಮಸ್ಕಾರ ಸ್ಥಿತಿಯಲ್ಲಿ ತಂದು ತಲೆ ಬಾಗ್ತೀರಿ, ತಲೆ ಎತ್ತುತ್ತೀರಿ. ಸೊ ಕೈಗಳನ್ನು ನಿಮ್ಮ ತೊಡೆ ಮೇಲೆ ಇಟ್ಕೊಂಡು ನಗು ಮುಖದೊಂದಿಗೆ ನಿಧಾನವಾಗಿ ಕಣ್ಣುಗಳನ್ನು ತೆರೀತೀರಿ. ಯೋಗ ಸಾಧನೆಗೆ ಜಯವಾಗಲಿ, ಯೋಗ ಸಾಧನೆಗೆ ಜಯವಾಗಲಿ, ಯೋಗ ಸಾಧನೆಗೆ ಜಯವಾಗಲಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿರಿ. ನಮಸ್ತೆ.